ಮಂಡ್ಯ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ವತಿಯಿಂದ ರೈತರ ಶಾಲೆ ವಾರ್ಷಿಕೋತ್ಸವದ ಅಂಗವಾಗಿ ರೈತೋತ್ಸವ ಕಾರ್ಯಕ್ರಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ನಿಶ್ಚಲಾನಂದ ನಾಥ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು. ರೈತರಿಗೆ ರಾಸಾಯನಿಕ ಮುಕ್ತ ವ್ಯವಸಾಯ ಮಾಡುವ ಕೃಷಿ ವಿಚಾರ ಸಂಕಿರಣ ನಡೆಯಿತು. ಬೆಲೆ ಮಾರುಕಟ್ಟೆಯ ಬಗ್ಗೆ ಆರ್ಗ್ಯಾನಿಕ್ ಸಂಸ್ಥೆಯ ಅಧ್ಯಕ್ಷರಾದ ಮಧುಚಂದ್ರನ್ ರವರು ರೈತರಿಗೆ ಸಲಹೆ ನೀಡಿದರು. ಅನೇಕ ಸಾಥ್ ಕೊಡ್ತಾ ಇದ್ದಾರೆ. ಇದರಂತೂ ಎಲ್ಲ ಗಣ್ಯರು ಒಂದಲ್ಲ ಒಂದು ರೀತಿ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದಿಸಬೇಕು. ನಾನು ಇಷ್ಟೇ ಕೇಳ್ಕೊಳ್ಳೋದು, ಒಳ್ಳೆಯ ಆಲೋಚನೆಗಳನ್ನ ಯಾರು ಮಾಡಬೇಕು, ಈ ಕಾಲದ ಯುವಕರು ಮಾಡಬೇಕಾಗಿದೆ. ಒಳ್ಳೆಯ ಕೆಲಸಗಳಿಗೆ ಶ್ರಮವನ್ನು ಯಾರು ಪಡಬೇಕು, ಯುವಕರು ಶ್ರಮ ಪಡಬೇಕಾಗಿದೆ. ಒಳ್ಳೆಯ ಕೆಲಸಗಳಿಗೆ ಸಪೋರ್ಟ್ ಯಾರು ಮಾಡಬೇಕು, ಯುವಕರೇ ಮಾಡಬೇಕಾಗಿದೆ. ಹಾಗಾಗಿ ಒಂದು ರೀತಿ ಯುವ ಆಲೋಚನೆ ಮಾಡುವಂತಹ ಪ್ರಗತಿಪರ ಚಿಂತಕರ ಒಂದು ಕೂಟ ಈ ರೈತ ಶಾಲೆಯಲ್ಲಿ ಸಮ್ಮೇಳನ ಆಗಿದೆ. ಇದಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಟ್ರಸ್ಟ್ ಕೂಡ ಸಪೋರ್ಟ್ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ನಮ್ಮ ರಾಮಚಂದ್ರ ಅವರು ಹೇಳ್ತಾ ಇದ್ರು, ನಮ್ಮ ಚಂದ್ರ ಅವರಿಗೆ, ಸ್ವಾಮೀಜಿ ಚಂದ್ರ ಅವರು ಚೆನ್ನಾಗಿದ್ದಾರೆ, ಆರ್ಥಿಕವಾಗಿ ಸುಖವಾಗಿದ್ದಾರೆ, ಈ ರೈತ ಶಾಲೆ ನಾವು ಸಪೋರ್ಟ್ ಮಾಡ್ಲಿ, ಚೆನ್ನಾಗಿ ಬೆಂಬಲಿಸಲಿ ಅಂತ ಹೇಳ್ತಾ ಇದ್ರು. ಪಾಪ ಅವರು ಕೂಡ ನಮ್ಮ ಜೊತೆ ಜೋಡಿಸ್ಕೊಂಡು ಇಲ್ಲ ನಾನು ಕೂಡ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಈಗ ವಿಜ್ಞಾನಿ ನಮ್ಮ ಮಧುಚಂದ್ರ ಮತ್ತು ವಿಜ್ಞಾನಿಗಳು ಹೇಳಿದ್ರು. ಮಧುಚಂದ್ರ ಹೇಳ್ಬೇಕಾದ್ರೆ ನಿಮ್ಗೆಲ್ಲ ಸ್ವಲ್ಪ ಗಾಸಿ ಆಯ್ತಲ್ಲ ಮನಸ್ಸಿಗೆ. ಅವರು ಪ್ರಶ್ನಾರ್ಥಕವಾಗಿ ಹೇಳ್ತಾ ಇದ್ರು, ಯಾರಿಗೆ ಕಬ್ಬು ಬೆಳಿತಾ ಇದ್ರಿ, ಯಾರಿಗೆ ಭತ್ತ ಬೆಳಿತಾ ಇದ್ರಿ, ನಿಮಗೋಸ್ಕರ ಅಲ್ಲ, ನೀವು ಯಾರಿಗೋಸ್ಕರ ಬೆಳಿತಾ ಇದ್ರಿ, ನಿಮಗೋಸ್ಕರ ಬೆಳ್ಕೊಳ್ಳಿ, ನಿಮ್ ಊರಿಗೋಸ್ಕರ ಬೆಳೀರಿ, ನಿಮ್ ಮನೆಗೋಸ್ಕರ ಬೆಳ್ಕೊಳ್ಳಿ, ನೀವು ಚೆನ್ನಾಗಿರಿ ಅಂತ ಹೇಳಿ ಬಹಳ ಖಾರವಾಗಿ ಸಲಹೆಯನ್ನು ಕೊಡ್ತಾ ಇದ್ರಿ. ಇವತ್ತು ನಾವು ಮಂಡ್ಯದಲ್ಲಿ ಆಲೋಚನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಅಜಯ್ ಹೇಳಿದ್ರು, ಒಳ್ಳೆ ಮಾತುಗಳನ್ನು ಹೇಳಿದ್ರು. ಇವತ್ತು ಬಹಳಷ್ಟು ಪೊಟೆನ್ಶಿಯಾಲಿಟಿ ಇದೆ, ಬಹಳಷ್ಟು ಅವಕಾಶ ಇದೆ. ಬೆಳೆ ಪದ್ಧತಿಯನ್ನು ಬದಲಾಯಿಸೋಣ. ಇವತ್ತು ನಮ್ಮ ಮಹಾದೇವರು ಮತ್ತು ಅಶೋಕರು ಸೇರಿಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಎಣ್ಣೆ ಕಾಳುಗಳ ಬೆಳೆಯನ್ನ ಹೇಗೆ ಪ್ರಮೋಟ್ ಮಾಡಬೇಕು ಅಂತ ಒಂದು ಹೊಸ ಆಲೋಚನೆಯ ಕಾರ್ಯಕ್ರಮ ಕೂಡ ಮಾಡಿದ್ರು. ನಮ್ಗೆ ಆಶ್ಚರ್ಯ ಆಯ್ತು ಪಾಂಡವಪುರದಲ್ಲಿ ಮಾಡಿದಾಗ. ಹೌದಲ್ವಾ, ಬರೀ ಕಬ್ಬು ಬರೀ ಭತ್ತ, ಬರೀ ಕಬ್ಬು ಬರೀ ಭತ್ತ ಅಂತ ಹೋಗೋ ಬದಲಿಗೆ ಈ ರೀತಿ ಎಣ್ಣೆ ಕಾಳುಗಳನ್ನ ಆ ಬೆಳೆಯನ್ನ ಬೆಳೆಯುವಂಥದ್ದು, ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳುವಂಥದ್ದು, ಒಳ್ಳೆ ಹಾಲು ಕುಡಿಯೋದು, ಒಳ್ಳೆ ತರಕಾರಿ ತಿನ್ನೋದು, ಸಾವಯವ ಗೊಬ್ಬರವನ್ನ ಬಳಕೆ ಮಾಡುವಂಥದ್ದು. ಇದೇ ವೇದಿಕೆಯಲ್ಲಿ ಕಾಡಸಿದ್ದೇಶ್ವರ ಸ್ವಾಮಿಗಳು 1 ಗಂಟೆ ಭಾಷಣ ಮಾಡಿದ್ದಾರೆ. ಮಳವಳ್ಳಿಯ ಸಾವಯವ ಕೃಷಿಕರ ಸಂಘ ಮತ್ತು ಮಂಡ್ಯ ಸಾವಯವ ಕೃಷಿಕರ ಸಂಘದವರು ಇಲ್ಲೇ ಮಾಡಿಸಿದ್ದಾರೆ. ಬಹಳಷ್ಟು ಪ್ರಾತ್ಯಕ್ಷಿಕರು ಕೂಡ ಹೇಳಿದ್ರು. ಸ್ವಯಂ ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಸ್ವಯಂ ಸಾವಯವ ಗೊಬ್ಬರಗಳನ್ನ ಹೇಗೆ ಉತ್ಪಾದನೆ ಮಾಡ್ಕೋಬೇಕು ಅಂತ ಪ್ರಾತ್ಯಕ್ಷಿಕೆ ಮೂಲಕ ಹೇಳಿದ್ದಾರೆ. MS ಸ್ವಾಮಿನಾಥನ್ ಅವರು ಒಮ್ಮೊಮ್ಮೆ ಪಶ್ಚಾತ್ತಾಪ ಪಡೆದಿರಂತೆ. ನಾನು ಈ ದೇಶಕ್ಕೆ ಆಹಾರವನ್ನು ಹೆಚ್ಚು ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೊಸ ತಳಿಗಳನ್ನ, ಹೊಸ ರಾಸಾಯನಿಕ ಗೊಬ್ಬರಗಳನ್ನ ಕಂಡುಹಿಡಿಯಕ್ಕೆ ಹೇಳಿಬಿಟ್ವಿ. ಆದ್ರೆ ಇವತ್ತು ಇದು ನಮ್ಮ ನೆಲವನ್ನ ಹಾಳು ಮಾಡ್ತಾ ಇದೆ, ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದೆ, ನಮ್ಮ ಮಣ್ಣನ್ನ ನಂಬಿರುವ ಜನರ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಇದು ನಮ್ಮ ಮಣ್ಣನ್ನ ನಂಬಿರುವಂತಹ ರೈತರ ಉತ್ಪಾದನಾ ವೆಚ್ಚವನ್ನು ಹೆಚ್ಚು ಮಾಡ್ತಾ ಇದೆ, ಅವ್ರನ್ನ ಬಹಳ ಕಷ್ಟಕ್ಕೆ ದೂಡ್ಬಿಟ್ಟಿದೆ. ಹಾಗಾಗಿ ಅವರ ಹೊಸ ಆಲೋಚನೆ, ನಾವು ಸಾವಯವ ಕೃಷಿಯನ್ನು ಅನುಸರಿಸೋದ್ರ ಮೂಲಕ, ಸಾವಯವ ಕೃಷಿ ಪದ್ಧತಿಗೆ ಅಳವಡಿಕೆ ಮಾಡ್ಕೊಳ್ಳೋದ್ರ ಮೂಲಕ ಇವತ್ತೇ ಆಗ್ಬೇಕು ಅಂತೇನಿಲ್ಲ. ಈಗ 2026 ಪ್ರಾರಂಭ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ರೈತ ಶಾಲೆಯ ಮೂಲಕವೇ ಹೊಸ ಸಾವಯವ ಹಸಿರು ಕ್ರಾಂತಿ ಆಗಲಿ. 2029ಕ್ಕೆ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಸಾವಯವ ಕೃಷಿ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಈಗಾಗಲೇ ಲಾಸ್ಟ್ ಬಜೆಟ್ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಸಾವಯವ ಕೃಷಿ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಹಾದಿನಲ್ಲಿ ನಾವು ಕೂಡ ಮುನ್ನಡೆಯಬೇಕಾಗಿದೆ. ಹಾಗಾಗಿ ನಮ್ಮ ಸತ್ಯಮೂರ್ತಿ ಅವರ ತಂಡ ಇಡೀ ಜಿಲ್ಲೆಯಲ್ಲಿ, ಹೋಬಳಿನಲ್ಲಿ, ತಾಲೂಕುಗಳಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ ಅನೇಕ ಘಟಕಗಳನ್ನ ಮಾಡಿ ಯುವಕರನ್ನ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಒಂದೊಂದು ಊರಲ್ಲಿ 4 ಜನ ಬನ್ನಿ ಸಾಕು, ಈ ಹಾದಿಗೆ ಇದೊಂದು ಹೊಸ ಸಾವಯವ ಪಥವನ್ನು ನಿರ್ಮಾಣ ಮಾಡಬಹುದು. ದಯಮಾಡಿ ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ ರೈತ ಬಾಂಧವರೇ. ನಾವು ಅವಾಗ ಬಗ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಮುಯ್ಯಾಡು ಸಂಸ್ಕೃತಿಯನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಯಾರೋ ಎಲ್ಲಿಂದ ಕಾರ್ಮಿಕರು ಬರ್ತಾರೆ ಅಂದ್ರೆ ಅದು ತಪ್ಪು. ನೀವು ಡಿಪೆಂಡೆಂಟ್ ಜಾಸ್ತಿ ಆಗ್ತಾ ಹೋದ್ರೆ ಕಬ್ಬು ಕಟಾವು ಮಾಡ್ಲಿಕ್ಕೆ 600 ರೂಪಾಯಿ ಕೇಳ್ತಿದ್ದವರು ಇವತ್ತು 1200 ರೂಪಾಯಿ ಕೇಳ್ತಾ ಇದ್ದಾರೆ. ಕೊಟ್ರೆ ಬರ್ತೀವಿ ಇಲ್ಲ ಬರಲ್ಲ ಹೋಗಯ್ಯ ಅಂತಾರೆ. ನೀವು ಕಡಿಯುವಂತ ಸಂಸ್ಕೃತಿನ ಮರ್ತು ಬಿಟ್ರೆ, ಕಬ್ಬು ಕಡಿಯೋ ಸಂಸ್ಕೃತಿ ಮರ್ತು ಬಿಟ್ರೆ ನೀವು ಎಲ್ಲಿಂದ ಕರ್ಕೊಂಡ್ ಬರ್ತೀರಿ ಸ್ವಾಮಿ?
ಹಾಗೆ ಮುಯ್ಯಾಳು, ಇವತ್ತೇನು ಹೆಣ್ಮಕ್ಳು ತಾಯಿಗಳು 300 ಜನ ಬಂದಿದ್ದೀರಿ, ನೀವು ನಿಜವಾದ ಕೃಷಿ ದೇವತೆಗಳು. ನೀವು ಕಡಿಮೆ ಕೂಲಿ ತಗೊಂತಾ ಇದ್ರು ಕೂಡ ನೀವು ನಿಜವಾದ ಕೃಷಿ ಧರ್ಮವನ್ನು ಅನುಸರಿಸ್ತಾ ಇದ್ದೀರಿ. ಬೆನ್ನು ಬಾಗಿಸಿ ಬೆವರು ಸುರಿಸಿ ಭೂತಾಯಿಗೆ ನೀವು ನಮಸ್ಕಾರ ಮಾಡ್ತಾ ಇದ್ದೀರಿ ನಾಟ್ಯ ಹಾಕೋದ್ರ ಮೂಲಕ. ಇಂಥ ಸಂಸ್ಕೃತಿಯನ್ನ ಪ್ರಮೋಟ್ ಮಾಡಬೇಕು ಅನ್ನೋದೇ ಈ ಒಂದು ರೈತ ಶಾಲೆಯ ಉದ್ದೇಶ. ದಲ್ಲಾಳಿಯಿಂದ ಮೋಸ ಆಗ್ತಾ ಇದೆ ಅಂತ. ದಲ್ಲಾಳಿಗಳು ಯಾರು ಗೊತ್ತಾ ನಿಮ್ಗೆಲ್ಲ? ಯಾರು ಮೋಸ ಮಾಡ್ತಾ ಇದಾರಲ್ಲ ರೈತರಿಗೆ ಗೊತ್ತಾ ನಿಮ್ಗೆಲ್ಲ? ಯಾರು ಮೋಸ ಮಾಡ್ತಾ ಇದಾರೆ? ಕಬ್ಬು ಬೆಳಿತೀರಲ್ಲ, ಸಕ್ಕರೆ ನಾಡು, ಶುಗರ್ ಸಿಟಿ, ಕಬ್ಬು ಬೆಳಿತೀರಲ್ಲಪ್ಪ, ಯಾರಿಗೂ ಮೋಸ ಮಾಡ್ತಾ ಇದಾರೆ? ಯಾರಿಗೋಸ್ಕರ ಕಬ್ಬು ಬೆಳಿತಾ ಇದಾರೆ ನೀವೆಲ್ಲ? ಯಾರಿಗೋಸ್ಕರ ಬೆಳಿತಾ ಇದಾರೆ ಕಬ್ಬು? ಇವತ್ತು ಮೌಲ್ಯವರ್ಧನೆ ಬಗ್ಗೆ ಮಾತಾಡ್ಬೇಕು, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬಟ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನೀವೆಲ್ಲ ಹೇಳಿ, ಕಬ್ಬು ಯಾರಿಗೆ ಬೆಳೀತಾ ಇದ್ದೀರಾ? ನಿಮ್ಮ ಮನೆಗೆ ಬೆಳೀತಾ ಇದ್ದೀರಾ? ಯಾತಕ್ಕೆ ಬೆಳೀತಿದ್ದೀರಾ? ಯಾರನ್ನ ಅಭಿವೃದ್ಧಿ ಮಾಡಕ್ಕೆ? ಎಷ್ಟು ಜನ ಅಭಿವೃದ್ಧಿ ಆಗಿದ್ದಾರೆ? ಎಲ್ಲೋಯ್ತು ನಿಮ್ಮ ಮನೇಲಿ ಕಾಸಿನ ಸರ? ಎಲ್ಲೋಯ್ತು ನಿಮ್ಮ ಅಜ್ಜಿ ಹತ್ರ ಇದ್ದಿದ್ದು ಒಂಕಿ ಡಾಬು ಕಾಲ್ಗೆಜ್ಜೆ? ಎಲ್ಲೋಯ್ತು? ಎಷ್ಟು ಜನ ಮನೇಲಿ ಕಾಸಿನ ಸರ ಇದೆ? ಈಗ ಕೈ ಎತ್ತಿ ನೋಡೋಣ, ಯಾರು ಅಭಿವೃದ್ಧಿ ಆಗಿದ್ದಾರೆ? ಯಾರು ಅಭಿವೃದ್ಧಿ ಆಗಿದ್ದಾರೆ? ಕಬ್ಬು ಬೆಳಿತೀರಲ್ಲ, ಕಬ್ಬನ್ ಸತ್ಯ ಹೇಳ್ತೀನಿ ಕೇಳಿ. ನಾವು ಮಂಡ್ಯದವರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇವಾಗ ಎಲ್ಲ BPL ಅಲ್ವಾ? ನಾವೆಲ್ಲ BPL. ಈಗ ಯಾರಪ್ಪ BPL ಇಲ್ದಾರ ರೈತ? ಕೈ ಎತ್ತಪ್ಪ ಇಲ್ಲೇ. ಅರ್ಥ ಆಯ್ತಾ? ಅಭಿವೃದ್ಧಿ. ಕಬ್ಬು ಬೆಳಿತೀವಿ ನಾವು, 12 ತಿಂಗಳು ಕಬ್ಬು ಬೆಳಿತೀವಿ. ಎಷ್ಟು ದುಡಿತೀವಿ? ಕೊನೆಗೆ 40 ಟನ್ ಕೆಡುತ್ತೀವಿ. ಕರೆಕ್ಟಾ? ಎಷ್ಟು ದುಡಿತೀವಿ ವರ್ಷಕ್ಕೆ? ಲೆಕ್ಕ ಹಾಕಿ, ಎಲ್ಲ ಸೇರಿಸಿ. ನಿಮ್ ಕೈ ಬರೋದೆಷ್ಟು? 40,000 ರೂಪಾಯಿ. ಕರೆಕ್ಟಾ? ಅದರಲ್ಲಿ ನಿಮ್ಮ ಕೂಲಿನೂ ಸೇರ್ತದೆ, ನಿಮ್ ಕೂಲಿನೂ ಸೇರ್ತದೆ. ಕರೆಕ್ಟಾ? ತಪ್ಪ? ಸರಿ. ನೀವ್ ಅನ್ಕೊಂತೀರಾ ಸಕ್ಕರೆ ಕಾರ್ಖಾನೆ ದುಡ್ಡು ಮಾಡ್ಬಿಡ್ತಾವ್ರೆ, ಕಿತ್ತು ಹೊಡೆದು ಬಿಟ್ರು ಅಂತ. ಸಕ್ಕರೆ ಕಾರ್ಖಾನೆಯವರು 1 ಎಕರೆ ಕಬ್ಬಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ? ಸಕ್ಕರೆ ಮಾಡ್ತಾರೆ ಎಷ್ಟು ಮಾಡ್ತಾರೆ? 1 ಲಕ್ಷ 1 ಎಕರೆಯಲ್ಲಿ ಕಾರ್ಖಾನೆಯವರು ಮಾಡ್ತಾರೆ. ನ್ಯಾಯ, ಯಾಕಂದ್ರೆ ಅವ್ರು ಬಂಡವಾಳ ಹಾಕಿದ್ದಾರೆ. ಸರ್ಕಾರ ಎಷ್ಟು ಮಾಡುತ್ತೆ 1 ಎಕರೆಗೆ ಕಬ್ಬಲ್ಲಿ? ಹೇಳಿ ನೋಡೋಣ. ಎಲ್ಲ ಮಂಡ್ಯ ರೈತರು ಬೆಳಿತಿದ್ದೀರಲ್ಲಪ್ಪ ಕಬ್ಬು, ಯಾರ ಮನೆ ಉದ್ಧಾರ ಮಾಡಕ್ ಬೆಳಿತಿದಾರೆ? ಸರ್ಕಾರ ಎಷ್ಟು ಮಾಡುತ್ತೆ ಹೇಳಿ ನೋಡೋಣ. 1 ಎಕರೆ ಕಬ್ಬಲ್ಲಿ 6 ಇಡ್ತೀರ ಮೇಲಕ್ಕೆ ಹೇಳ್ಬಿಟ್ರೆ ಉತ್ತರನ. 40 ಲಕ್ಷ 1 ಎಕರೆ ಮಾಡೋದು ಸರ್ಕಾರ. ಲೆಕ್ಕ ಬೇಕಾ ಕೊಡ್ತೀನಿ ಇಲ್ಲೇ. ಹೆಂಗೆ ಗೊತ್ತಾ? 1 ಎಕರೆ ಕಬ್ಬಲ್ಲಿ ಸರ್ಕಾರ ಮಾಡೋದು 40 ಲಕ್ಷ ರೂಪಾಯಿ. 1 ಟನ್ ಕಬ್ಬಲ್ಲಿ 100 ಫುಲ್ ಬಾಟ್ಲು ನಿಮ್ಮ ಮನೆಯವ್ರು ಕುಡಿತಾರಲ್ಲ ರಾತ್ರಿ ಹೊತ್ತು. ಪಾಪ ಅವರು ನಾವು ಕುಡಿತೀವಿ, ರಮ್ಮು, ವಿಸ್ಕಿ, ಜಾಕಿ, ರಾಜ ಕುಡಿತೀವಲ್ಲ ನಾವೆಲ್ಲ. ಅದು 1 ಬಾಟ್ಲು ಫುಲ್ ಬಾಟ್ಲಲ್ಲಿ ಸರ್ಕಾರಕ್ಕೆ ಸುಮಾರು ಸರಾಸರಿ ಆವರೇಜು 700 ರೂಪಾಯಿ ಹೋಗುತ್ತೆ 1 ಬಾಟ್ಲಲ್ಲಿ. 1 ಟನ್ ಕಬ್ಬಲ್ಲಿ 100 ಬಾಟ್ಲು ತಯಾರು ಮಾಡ್ತಾರೆ ಸ್ಪಿರಿಟ್. 1 ಟನ್ ಕಬ್ಬಲ್ಲಿ ಆ ಥರ 40 ಟನ್ ಲೆಕ್ಕ ಹಾಕೊಂಡ್ರೆ 40 ಲಕ್ಷ. ಹೋದ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದ ಅಬಕಾರಿ ಆದಾಯ ಎಷ್ಟು ಗೊತ್ತಾ? 40,000 ಕೋಟಿ. ನಮ್ಮ ರಾಜ್ಯದ ಟೋಟಲ್ ಬಜೆಟ್ 3 ಲಕ್ಷ ಕೋಟಿ. ಅಂದ್ರೆ 1/6 ಭಾಗದಷ್ಟು ದುಡ್ಡು ಕಬ್ಬು ಬೆಳೆಯುವ ರೈತರು ಸರ್ಕಾರಕ್ಕೆ ಕೊಡ್ತಿದ್ದಾರೆ. ನಿಮ್ಗೇನ್ ಕೊಟ್ರು? 3,000 ರೂಪಾಯಿ, 3,500 ರೂಪಾಯಿಗೋಸ್ಕರ ರೋಡ್ ನಿಂತ್ಕೊಳ್ತೀರ. ಹೋಗಿ ಮಾನ ಮರ್ಯಾದೆ ನಮ್ಗಿಲ್ಲ. 3,500 50 ರೂಪಾಯಿ ಕೊಡ್ತಾರೆ ಜಾಸ್ತಿ. ನಾನು ಮಾಡಿದ್ದೀನಪ್ಪ, ನಾನು ಹೋರಾಟಕ್ಕೆ ಬಂದಿದ್ದೀನಿ. ನಾನು 108 ದಿನ ಕೂತಿದ್ದೀನಿ, ಮಲಗಿದ್ದೀನಿ ಅಲ್ಲೇ. ನಮಗೆಲ್ಲಿ ನಮ್ಮ ವಿಶ್ವೇಶ್ವರ ಸ್ಟ್ಯಾಚ್ಯೂ ಮುಂದೆ ಏನ್ ಸಿಕ್ತಾವತ್ತು? 150 ರೂಪಾಯಿ ಸಿಕ್ತು. ಸರ್ಕಾರ 40,000 ಕೋಟಿ ಹೊಡಿತದಲ್ಲ ನಮ್ಮ ಹತ್ರ, ಕಬ್ಬು ಬೆಳೆಗಾರ ಹತ್ರ. ಇನ್ಸೆಂಟಿವ್ ಕೊಟ್ಟಿದಾರ? ಕೇಳಿಲ್ಲ ನಾವು.
ಯಾವಾಗಲೂ 50 ರೂಪಾಯಿ ಜಾಸ್ತಿ ಕೊಡಿ, 100 ರೂಪಾಯಿ ಜಾಸ್ತಿ ಕೊಡಿ, 50 ರೂಪಾಯಿ ಜಾಸ್ತಿ ಕೊಡಿ, 100 ರೂಪಾಯಿ ಜಾಸ್ತಿ ಕೊಡಿ. ಅದಕ್ಕೆ ಅನಿತಾ ಮೇಡಮ್ ಅವರು ಭಾಷಣ ಮಾಡ್ಬೇಕಾದ್ರೆ ಇದು ರಿಯಲ್ ಫ್ಯಾಕ್ಟ್. ದಳ್ಳಾಳಿಗಳ ಅಪ್ಪ ಸರ್ಕಾರ. ನಮ್ಮ ರೈತರಿಗೆ ಏನಾದ್ರು ಮೋಸ ಆಗಿದ್ರೆ ಸರ್ಕಾರದಿಂದ ಬದ್ಧ